ಹರೇ ಕೃಷ್ಣ. ವಿಶ್ವವಸುನಾಮ ಸಂವತ್ಸರಕ್ಕೆ ವಿದಾಯ ಹೇಳುತ್ತಾ ಪರಭವನಾಮ ಸಂವತ್ಸರವನ್ನು ಸ್ವಾಗತಿಸೋಣ. ಎಲ್ಲರಿಗೂ ನೂತನ ಯುಗಾದಿಯ ಶುಭಾಶಯಗಳು. ಈ ವರ್ಷ ನಾನು ಕೃಷ್ಣನಲ್ಲಿ ಬೇಡುವುದೇನೆಂದರೆ, ಸದಾ ನಿನ್ನ ನಾಮಜಪವನ್ನು ಮಾಡಿಸು, ನನ್ನ ಕೈಯಲ್ಲಾದಷ್ಟು ಸಮಾಜ ಸೇವೆಯಲ್ಲಿ ತೊಡಗಿಸು, ಒಳ್ಳೆಯ ಮನಸ್ಸಿನಿಂದ ಬದುಕಲು ಕಲಿಸು ಅಂತ. ಜೀವನ ಅಂದರೆ ಸಂತೋಷ ಮಾತ್ರ ಅಲ್ಲ, ಕಷ್ಟವೂ ಕೂಡ. ಎರಡು ಜೀವನದ ಭಾಗ. ಸಂತೋಷ ಬಂದರೆ ಸಂತೋಷ ಪಡುವ, ಕಷ್ಟ ಬಂದರೆ ಸಹಿಸಿಕೊಳ್ಳುವ. ಆದರೆ ದೇವರನ್ನು ಮಾತ್ರ ಎಂದಿಗೂ ಮರೆಯುವುದು ಬೇಡ. ಕೆಲವು ದಿನ ಆನಂದ, ಕೆಲವು ದಿನ ಕಣ್ಣೀರು, ಆದರೆ ದೇವರು ಯಾವಾಗಲೂ ನಮ್ಮ ಜೊತೆ ಇರುತ್ತಾರೆ. ಯುಗಾದಿಯಲ್ಲಿ ನಾವು ತಿನ್ನುವ ಬೇವು ಬೆಲ್ಲ ಹಾಗೆ ಕಹಿ ಮತ್ತು ಸಿಹಿ ಎರಡನ್ನೂ ಸ್ವೀಕರಿಸೋಣ. ಈ ವರ್ಷ ಸೇವೆ ಮತ್ತು ಭಕ್ತಿಯಿಂದ ಆರಂಭಿಸೋಣ. ದೇವರ ಜೊತೆ ಸದಾ ಇರೋಣ. ದೇವರೇ, ನೀನು ಏನು ಕೊಟ್ಟರೂ ಅದನ್ನು ಪ್ರೀತಿಯಿಂದ ಸ್ವೀಕರಿಸುವ ಶಕ್ತಿ ಕೊಡು ಅಂತ ಕೇಳಿಕೊಳ್ಳೋಣ. ಎಲ್ಲರಿಗೂ ನೂತನ ಸಂವತ್ಸರ ಯುಗಾದಿಯ ಶುಭಾಶಯಗಳು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.